ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಗರಣದ ಬಗ್ಗೆ ಎಸ್ಐಟಿ ತನಿಖೆ, ಸಿಬಿಐನಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದ್ರೂ ಇಡಿ ದಾಳಿ ಮಾಡಿದ್ದು ಯಾಕೆ ಗೊತ್ತಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಯಾಕೆ ಇಡಿ ಎಂಟ್ರಿ ಆಗಿರಬಹುದು ಈ ಪ್ರಕರಣದಲ್ಲಿ ಅಂತ. ಕೇಸ್ನಲ್ಲಿ ಅಕ್ರಮ ಹಣ ಹವಾಲಾ ನಡೆದಿರುವ ಬಗ್ಗೆ ಮಾಹಿತಿ ಇದೆಯಂತೆ. ಈ ಬಗ್ಗೆ ಇಡಿಗೆ ಮಾಹಿತಿ ನೀಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಿಬಿಐ ಮಾಹಿತಿ ಹಿನ್ನೆಲೆ ಇಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ಹಾಗಾಗಿ 18 ಕಡೆ ಇವತ್ತು ದಾಳಿ. ಇಡಿಗೆ ಪಿಎಂಎಲ್ಎ ಹಾಗೂ ಹವಾಲಾ ದಂಧೆ ಆಗಿದೆ ಈ ಪ್ರಕರಣದಲ್ಲಿ ಅನ್ನುವಂತಹ ವಿಚಾರ. ಹಾಗಾಗಿ ಇವತ್ತು ಏಕಕಾಲದಲ್ಲಿ 18 ಕಡೆ ದಾಳಿ ಮಾಡಿದೆ ಇಡಿ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಆಗ್ಲೇ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಯಾಕೆ ಇಡಿ ಎಂಟ್ರಿ ಆಗಿದೆ ಅಂದ್ರೆ ಹವಾಲಾ ದಂಧೆ ಆಗಿರಬಹುದು ಅಂತದೊಂದು ಅನುಮಾನ ಬಂದಾಗ, ಮನಿ ಲಾಂಡ್ರಿಂಗ್ ಅನ್ನುವಂತಹ ಅನುಮಾನಗಳು ಬಂದಾಗ ಇಡಿ ಎಂಟ್ರಿ ಆಗುತ್ತೆ ಅಂತ. ಸೊ ಇಡಿ ಎಂಟ್ರಿ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ಈ ಒಂದು ಪ್ರಕರಣದಲ್ಲಿ ಇಡಿ ದಾಳಿ ಆದ ತಕ್ಷಣ ಎಲ್ರಿಗೂ ಅನ್ಸೋದಂಥದ್ದು ಏನಂತಂದ್ರೆ, ಒಂದ್ ಕಡೆ SIT ತನಿಖೆ ನಡೀತಾ ಇದೆ, ಇದ್ ಕಡೆ ಸಿಬಿಐನಲ್ಲಿ FIR ಆಗಿದೆ. ಆದ್ರೆ ಯಾಕೆ ಇಡಿ ದಾಳಿ ಮಾಡ್ತು ಅನ್ನೋ ಸಹಜವಾದಂತ ಪ್ರಶ್ನೆ ಮುಂದೆ ಬರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸಿಬಿಐನ ಬ್ಯಾಂಕಿಂಗ್ ಸೆಕ್ಯೂರಿಟಿ ಅಂಡ್ ಫೈನಾನ್ಷಿಯಲ್ ಫ್ರಾಡ್ ವಿಭಾಗದಲ್ಲಿ ಈ ಒಂದು FIR ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಸಿಬಿಐಗೆ ಈ ಒಂದು ಪ್ರಕರಣದಲ್ಲಿ ತನಿಖೆಯ ವ್ಯಾಪ್ತಿ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಅಕೌಂಟ್ಗಳು ಫ್ರಾಡ್ ಆಗಿ ಒಂದು ನಕಲಿ ದಾಖಲೆಗಳನ್ನು ನೀಡಿಸಿ ಇದು ಮಾಡಿದ್ರು, ಯಾವ ಬ್ಯಾಂಕ್ ಸಿಬ್ಬಂದಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಯಾವ ಸೈಬರ್ ಕಂಟೆಂಟ್ ಏನಾದರೂ ಇದೆಯಾ, ಈ ಒಂದು ವ್ಯಾಪ್ತಿಯಲ್ಲಿ ಅಷ್ಟೇ ಒಂದು ತನಿಖೆಯನ್ನು ಮಾಡಲಿಕ್ಕೆ ಈ ಒಂದು ವಿಭಾಗಕ್ಕೆ ಅಥವಾ ಸಿಬಿಐನ ಈ ವಿಂಗ್ಗೆ ಅಧಿಕಾರ ಇರತಕ್ಕಂಥದ್ದು. ಅದೇ ನೀವು ಇಡಿ ವಿಚಾರಕ್ಕೆ ಬಂದರೆ, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅನ್ನೋ ಒಂದು ಕಾಯ್ದೆಯನ್ನು ಪರ್ಟಿಕ್ಯುಲರ್ ಆಗಿ ಇಡಿನೇ ತನಿಖೆ ಮಾಡುವಂಥದ್ದು. ಜೊತೆಗೆ ಫೆಮಾ ಅಲ್ಲದೆ ಏನು ಫಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆ್ಯಕ್ಟ್ ಅಂತೇಳಿ ಒಂದಷ್ಟು ಕಾಯ್ದೆಗಳ ಬಗ್ಗೆ ಏನು ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಕಡೆ ಹವಾಲಾ ದಂಧೆ, ಜೊತೆಗೆ ಅಕ್ರಮ ಹಣ, ಅಂದರೆ ಹಣದ ಮೂಲವೇ ಇರಲ್ಲ, ಎಲ್ಲಿಂದ ಈ ಹಣ ಬಂದಿದೆ ಅನ್ನೋದಕ್ಕೆ ಸಾಕ್ಷಿನೇ ಇರಲ್ಲ. ಆ ರೀತಿಯಾಗಿ ಹಣ ಗಳಿಕೆಯನ್ನು ಮಾಡಿದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ತನಿಖೆಯನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೈಗಳು ವಿದೇಶದಲ್ಲಿ ಹವಾಲಾ ರೂಪದಲ್ಲಿ ಹಣವನ್ನು ಬದಲಾಯಿಸಿದರೆ ವಿದೇಶಕ್ಕೆ ಹೋಗಿ ತನಿಖೆ ಮಾಡುವಂಥ ಒಂದು ವ್ಯಾಪ್ತಿ ಇಡಿಗೆ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಈ ಪ್ರಕರಣದ ಮಾಹಿತಿಯನ್ನು ಸಿಬಿಐ ಅಧಿಕಾರಿಗಳು ಇಡಿಗೆ ನೀಡಿದ್ರು. ಇದೇ ಕಾರಣಕ್ಕೆ ಇಡಿ ಅಧಿಕಾರಿಗಳು ECIR ಅನ್ನು ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಎರಡು ಏನು ಹವಾಲಾ ಇರ್ಬೋದು ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಇರ್ಬೋದು, ಇವುಗಳಲ್ಲಿ ಬಂಧನ ಮಾಡುವ ಅಧಿಕಾರವೂ ಇಡಿಗೆ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಏನು ಇಡಿ ದಾಳಿ ಮಾಡಿದೆ ಬಸವರಾಜ್ ದದ್ದಲ್ ಮತ್ತೆ ಮಾಜಿ ಸಚಿವ ನಾಗೇಂದ್ರ, ಇವರಿಬ್ಬರಿಗೆ ಬಂಧನ ಸಂಕಷ್ಟ ಜಾಸ್ತಿ ಇರ್ತಕ್ಕಂಥದ್ದು. ಶ್ರುತಿ, ರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ಹವಾಲಾ ದಂಧೆ ಅಂತ ಹೇಳಿದಾಗ, ಹವಾಲಾ ದಂಧೆಯಲ್ಲಿ ಒಮ್ಮೆ LK ಅಡ್ವಾಣಿ ಪಾಲ್ಗೊಂಡಿದ್ರು ಅಂತೇಳಿ ಒಂದು ಸುದ್ದಿ ಆಗುತ್ತೆ. ಹವಾಲಾ ದಂಧೆಯಲ್ಲಿ ಹವಾಲಾ ಅಂತಂದರೆ ನಿಮಗೆ ಈಗ ನಿಮಗೆ ನೀವೊಬ್ಬನಿಗೆ ದುಡ್ಡು ಕೊಡಬೇಕು ದುಬೈನಲ್ಲಿ, ನೀವೊಬ್ಬನಿಗೆ ಹೇಳ್ತೀರ, ಅಲ್ಲಿಂದ ಅವರು ಕೊಟ್ಬಿಡ್ತಾರೆ ದುಡ್ಡು. ಆ ಥರ ಅದೊಂಥರ ವಿಚಿತ್ರ ದಂಧೆ. ಅದು ಯಾವ ರೀತಿ ನಡೆಯುತ್ತೆ ಅಂದರೆ, ನಮ್ಮ ಮುಂದೆನೇ ನಡೀತಾ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಯಾರು ಎತ್ತ ಅಂತೇಳಿ. ಎಲ್ಲಾದರೂ ಯಾರನ್ನಾದರೂ ಒಬ್ಬ ಹಿಡ್ಕೊಂಡ್ಬಿಟ್ರೆ, ಪೊಲೀಸ್ ಹಿಡ್ಕೊಂಡ್ಬಿಟ್ರೆ, ಸಡನ್ 4 ಜನ ಬರ್ತಾರೆ, ಅದು ನಮ್ಮ ದುಡ್ಡು ಅಂತೇಳಿ ಅದಕ್ಕೆಲ್ಲ ದಾಖಲೆ ತೋರಿಸಿ ತೊಗೊಂಡೋಗ್ಬಿಡ್ತಾರೆ. ಅಷ್ಟು ಪವರ್ಫುಲ್ಲಾಗಿ ನಡೀತಾ ಇರುತ್ತೆ. LK ಅಡ್ವಾಣಿ ಮೇಲೆ ಒಂದು ಆರೋಪ ಬರುತ್ತೆ ಹವಾಲಾ ದಂಧೆಯಲ್ಲಿ. LK ಅಂತ ಬರೆದಿರ್ತಾರೆ ಅವ್ನು ಡೈಲಿಯಲ್ಲಿ. LK ಅಡ್ವಾಣಿ ಏನು ಮಾಡ್ತಾರೆ ಗೊತ್ತಾಗ, ರಾಜೀನಾಮೆ ಕೊಟ್ಬಿಡ್ತಾರೆ ಸಂಸದ ಸ್ಥಾನಕ್ಕೆ. ಅವ್ರು ಕೊಡಲೇಬೇಕು. ಈಗಿನ ಕಾಂಜಿ ಪಿಂಜಿಗಳೆಲ್ಲ ಒಬ್ಬರು ಕೊಡಲ್ಲ, ಅದು ಬೇರೆ ವಿಚಾರ. ಕೊಟ್ಬಿಟ್ಟು ಹೇಳ್ತಾರೆ, ನಾನು ಇದರಲ್ಲಿ ಕ್ಲೀನಾಗಿ ಬರೋ ತನಕ ಎಲೆಕ್ಷನ್ಗೆ ನಿಲ್ಲಲ್ಲ. ರಾಜೀನಾಮೆ ಕೊಟ್ಟು ಮತ್ತೆ ನಿಲ್ಲೋದಲ್ಲ, ರಾಜೀನಾಮೆ ನಿಂತು ಮತ್ತೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತಾರೆ. ನಿಲ್ಲಲ್ಲ ಅವರು, ಮತ್ತೆ ಅವರು ಅಲ್ಲವೇ ಅಲ್ಲ ಅಂತ ಆಗುತ್ತೆ. ಮತ್ತೆ ಅವರು ವಾಪಸ್ ಗಾಂಧಿನಗರ